ಹಾಯ್ ಆಲ್, ಮತ್ತೊಂದು ಮಿನಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗು ಲೇಪಾಕ್ಷಿಯಿಂದ ಮಂತ್ರಾಲಯದ್ದು ರೋಡ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಲೇಪಾಕ್ಷಿಯಿಂದ ಮುಗಿಸ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಒಂದು ರೆಟ್ರೋ ಸ್ಪೈಸ್ ಅನ್ನೋ ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಫುಡ್ ಎಲ್ಲನೂ. ದುಡ್ಡಿಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿನ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಹೋಗ್ತಾ ಹೋಗ್ತಾ ಕತ್ಲೆ ಆಗೋಯ್ತು. ನಾವು ಲಂಚ್ ಮಾಡೋ ಅಷ್ಟೊತ್ತಿಗೆ 5 o'clock ಆಗೋಗ್ಬಿಟ್ಟಿತ್ತು. ಇನ್ನು ಹೋಗ್ತಾ ಫುಲ್ಲು ರೋಡಲ್ಲಿ ಲೈಟ್ ಕಂಬ ಇದೆ, ಲೈಟ್ಸೇ ಇಲ್ಲ, ಆ ಥರ ಫುಲ್ಲು ಡಾರ್ಕ್ ರೋಡಲ್ಲಿ ಹೋಗಿದ್ವಿ. ಇನ್ನು ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂತು ನನಗೂ ಹಾಗೆ ಶಾರದಾಗೆ. ಹಾಗಾಗಿ ಒಂದು ಕಡೆ ಸ್ಟಾಪ್ ಮಾಡಿ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಈಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಮಂತ್ರಾಲಯಕ್ಕೆ ಡೈರೆಕ್ಟಾಗಿ ಬಂದ್ವಿ. ಮಂತ್ರಾಲಯಕ್ಕೆ ಬರೋಷ್ಟೊತ್ತಿಗೆ 10:30 ಆಗೋಗ್ಬಿಟ್ಟಿತ್ತು. ಸೊ ಹಾಗೆ ಊಟ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲೇ ಊಟ ಮಾಡಿದ್ವಿ. ಬಟ್ ಊಟ ಅಂತೂ ನಮ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಅಲ್ಲಿ ಒಂದು ಹೈಜಿನಿಕ್ ಇರಲ್ಲ, ಇನ್ನು ಒಂದು ಟೇಸ್ಟ್ ಇರಲ್ಲ, ಇನ್ನೊಂದು ಸರ್ವಿಸ್ ಚೆನ್ನಾಗಿರಲ್ಲ. ಯಾವುದೇ ಹೋಟೆಲ್ಗೆ ಹೋದ್ರೂ ಅದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಮಗೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಗೆ ಮಠದ ಹತ್ರ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬರೋಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಆಫ್ ಆಗೋಗ್ಬಿಟ್ಟಿತ್ತು. ಸೊ ತುಂಬ ಜನ ಮಲಗಿದ್ರು. ನಮಗೂ ಅಲ್ಲೇ ಮಲ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಸ್ವಲ್ಪ ಶಾರದಾಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಹಾಗೆ ಸಣ್ಣ ಮಕ್ಳು ಇರೋದ್ರಿಂದ ಬೇಡ ರೂಮೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೂಮ್ಸ್ ಎಲ್ಲನೂ. ಹಾಗೆ ನಾವು 25th ಹೋಗಿರೋದ್ರಿಂದ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಹಾಗೆ ಬೇರೆ ಆಪ್ಷನ್ ಇಲ್ದಿರ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ರೂಮ್ ಕಾಸ್ಟ್ ಎಲ್ಲ ಎಷ್ಟಾಯಿತು, ಹೇಗಿದೆ ರೂಮ್ ಅನ್ನೋದನ್ನು ನಾನು ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ.